ಇನ್ನು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಭದ್ರತಾ ಲೋಪ ಕಂಡು ಬಂದಿದೆ. ಏರ್ಪೋರ್ಟ್ನ ರನ್ವೇ ಬರುತ್ತಲ್ಲ, ಆ ರನ್ವೇಗೆ ಬೀದಿ ನಾಯಿಗಳು ನುಗ್ಗಿಬಿಟ್ಟಿದೆ. ಸದ್ಯ ಅದೃಷ್ಟವಶಾತ್ ಯಾವುದೇ ಫ್ಲೈಟ್ ಕೂಡ ಅಲ್ಲಿ ಹಾರಾಟ ನಡೆಸ್ತಾ ಇರಲಿಲ್ಲ. ಹಾಗಾಗಿ ದೊಡ್ಡ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಬಟ್ ಬೀದಿ ನಾಯಿಗಳು ಬಂದಿದೆ ಅಂತಂದ್ರೆ ಅದು ಸೆಕ್ಯೂರಿಟಿ ಲ್ಯಾಪ್ಸೆ. ಏರ್ಪೋರ್ಟ್ನ ರನ್ವೇಗೆ ಬೀದಿ ನಾಯಿಗಳು ನುಗ್ಗಿಬಿಡ್ತು. ಟರ್ಮಿನಲ್ 2ರ ಹೊಸ ರನ್ವೇಗೆ ಈ ಬೀದಿ ನಾಯಿಗಳು ನುಗ್ಗಿದ್ದು. ಬೇರೆ ಕಡೆ ಎಲ್ಲ ಫ್ಲೈಟ್ ಹಾರಾಟ ನಡೆಸ್ತಾ ಇತ್ತು, ಆ ಕಡೆ ರನ್ವೇಗೆ ಬಂದ್ಬಿಟ್ಟಿದ್ದಾರೆ. ಆ ರನ್ವೇನಲ್ಲಿ ಪರ್ಟಿಕ್ಯುಲರ್ ಬೀದಿ ನಾಯಿ ನುಗ್ಗಿದ್ದ ರನ್ವೇನಲ್ಲಿ ಫ್ಲೈಟ್ಗಳು ಇಲ್ಲದೇ ಇದ್ದದಕ್ಕೆ ಅನಾಹುತ ತಪ್ಪಿದೆ. ನಾಯಿಗಳನ್ನ ಕಂಡ ಕೂಡಲೇ ಅಲ್ಲಿನ ಸಿಬ್ಬಂದಿಗಳು ಅಲರ್ಟ್ ಆಗಿ ಹರಸಾಹಸ ಪಟ್ಟು ಆ ನಾಯಿಗಳನ್ನ ಸೆರೆ ಹಿಡಿದಿದ್ದಾರೆ ಸಿಬ್ಬಂದಿ. ಭದ್ರತಾ ಲೋಪವೇ ಇದು. ಹೌದು, ಅಲ್ಲಿನ ಫೆನ್ಸಿಂಗ್ ಏನೋ ಹಾಕಿಲ್ಲ, ಅದು ಇದು ಅಂತ ಏನೋ ಕಾರಣಗಳನ್ನು ಕೊಡಬಹುದು. ಬಟ್ ಅದು ಹಾರಿಕೆ ಆಗ್ಬಿಡುತ್ತಲ್ವಾ. ಏನೇ ಆದ್ರೂ ಅದೊಂದು ರನ್ವೇ, ಅಲ್ಲಿ ಬೀದಿ ನಾಯಿಗಳು ನುಗ್ಗುತ್ತೆ ಅನ್ನೋದಾದ್ರೆ ಹೇಗೆ ಇದು? ಅಲ್ಲಿಂದ ಬೇರೆ ಕಡೆಗೆ ನುಗ್ಬಿಟ್ಟಿದ್ದೀರಿ, ಒಳಗಡೆ ವಿಮಾನ ಫ್ಲೈಟ್ಗಳು ಬೇರೆ ಕಡೆ ಹಾರಾಡ್ತಾ ಇದ್ವು, ಪಕ್ಕದಕ್ಕೆ ನುಗ್ಬಿಟ್ಟಿದ್ದೀರಿ, ಏನು ಕತೆ? ಈಗ ನೋಡಿ, ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2ರ ಹೊಸ ರನ್ವೇ ಅದು, ಅಲ್ಲಿ ಬೀದಿ ನಾಯಿಗಳು ನುಗ್ಗಿದೆ. ಅದನ್ನು ಸೆರೆ ಹಿಡಿಯೋದಕ್ಕೆ ಹರಸಾಹಸ ಪಟ್ಟಿರೋದು ನೋಡಿ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರಾಮಾಂಜಿ ಫೋನ್ ಸಂಪರ್ಕದಲ್ಲಿ. ರಾಮಾಂಜಿ, ಸದ್ಯ ಅದು ಹೊಸ ರನ್ವೇ ಆದ ಕಾರಣ ಅಲ್ಲಿ ಯಾವುದೇ ಫ್ಲೈಟ್ಗಳು ಇರಲಿಲ್ಲ. ಇಫ್ ಇನ್ ಕೇಸ್ ಅದು ಪಕ್ಕದ ಹಂಗೆ ಇನ್ನು ಮುಂದೆ ಹೋಗಿ ಒಳಗಡೆ ಎಲ್ಲ ನುಗ್ಬಿಟ್ಟಿದ್ರೆ ಏನು ಕತೆ ಅನ್ನುವಂಥ ಪ್ರಶ್ನೆ. ಇದು ಸೆಕ್ಯೂರಿಟಿ ಲ್ಯಾಪ್ಸ್ ಅಲ್ಲದೆ ಮತ್ತಿನೇನು? ಶರತ್, ಏನಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಇಡೀ ವಿಶ್ವದಲ್ಲಿ ಹೆಸರು ಪಡೆದಿರುವಂತಹ ಒಂದು ವಿಮಾನ ನಿಲ್ದಾಣ. ಈ ಒಂದು ವಿಮಾನ ನಿಲ್ದಾಣದಲ್ಲಿ ಏನಂತಾರೆ, 2 ನಾಯಿಗಳು ಹೋಗಿ ಆತಂಕ ಸೃಷ್ಟಿ ಮಾಡಿರೋದು ನಿಜಕ್ಕೂ ದೊಡ್ಡ ಆತಂಕನೇ ಸರಿ ಅನ್ಬೋದು. ಏನಂತಂದ್ರೆ, ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬ್ಯಾಕ್ ಸೈಡ್ ಅಂದ್ರೆ ಕಾರ್ಗೋ ರೋಡ್ ಅಲ್ಲಿ ಒಂದು ಕಾಮಗಾರಿ ನಡೀತಿದೆ. ಅದು ದೊಡ್ಡ ಕಾಮಗಾರಿ ಇರೋದ್ರಿಂದ ಅಲ್ಲಿ ಏನಂತಂದ್ರೆ ಬೇರೆ ಬೇರೆ ಅಲ್ಲಿ ಸೆಕ್ಯೂರಿಟಿ ಇರೋದಿಲ್ಲ. ಪ್ಲಸ್ ಆ ಒಂದು ಕಡೆಯಿಂದ ಈ ಒಂದು ನಾಯಿಗಳು ನುಗ್ಗಿರ್ಬೋದು ಅಂತ ಈಗ ಏನೋ ಶಂಕೆ ವ್ಯಕ್ತ ಆಗ್ತಾ ಇದೆ. ಈ ಒಂದು ಏನಾದ್ರೆ ಈ 2 ನಾಯಿಗಳು ಬಂದು ಆತಂಕ ಸೃಷ್ಟಿ ಮಾಡಿರೋದು ಏನಾದ್ರು ಒಂದು ಸಣ್ಣ ಏನಾದ್ರು ಅಕಸ್ಮಾತ್ ಫ್ಲೈಟ್ ಲ್ಯಾಂಡಿಂಗ್ ಅಥವಾ ಟೇಕ್ ಆಫ್ ಆಗುವಂತ ಸಂದರ್ಭದಲ್ಲಿ ಏನಾದ್ರು ಅಡ್ಡ ಹೋಗಿದ್ರೆ ದೊಡ್ಡ ಅವಾಂತರನೇ ಸೃಷ್ಟಿ ಆಯ್ತು ಮತ್ತು ದೊಡ್ಡ ಅಪಘಾತನೇ ಉಂಟಾಗ್ತಾ ಇದರಿಂದ ಸಾಕಷ್ಟು ಸಾವು ಸಹ ಉಂಟಾಗುವಂತ ಪರಿಸ್ಥಿತಿ ಎದುರಾಗೋದು ಅಂತ ಒಂದು ಶಂಕೆ ವ್ಯಕ್ತ ಆಗ್ತಾ ಇದೆ. ಇದು ನಿಜಕ್ಕೂ ಏನಂತಂದ್ರೆ ಇದು ಏನಾದ್ರು ಸೆಕ್ಯೂರಿಟಿ ಲ್ಯಾಪ್ಸ್ ಅಂತಿರ್ಬೋದು. ಅದರಲ್ಲಿ ಕೂಡಲೇ ಏನಂತಾರೆ ಎಚ್ಚೆತ್ಕೊಂಡಂತ ಒಂದು ಏರ್ಪೋರ್ಟ್ ಸಿಬ್ಬಂದಿಗಳು ಏನಂತಂದ್ರೆ ಆ 2 ನಾಯಿಗಳನ್ನ ಹಿಡಿದು ಆಚೆ ಬಿಟ್ಟಿದ್ದಾರೆ. ಶರತ್, ರಾಮಾಂಜಿ, ಡೀಟೇಲ್ಸ್ಗಾಗಿ